ನಿಲ್ಲಿಸಬೇಕು ಅಂತೇಳಿ ತಮ್ಮ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ. ಅಧ್ಯಕ್ಷ ಕೊಡ್ತೀರಿ ಸ್ವಲ್ಪ ಹೇಳ್ರಿ, ಇಲ್ಕಂದ್ ಸೋಮವಾರ ದಿವಸ ಒಂದ್ ತಾಸು ಸುಮ್ಕೊಂಡ್ರಪ್ಪ. ನಮಗ್ ಗೊತ್ತದ ವಕಫದ ಪರಿಸ್ಥಿತಿ ಏನಿದೆ. ಈಗ ನಾ ಮಾತಾಡಂದ್ರೆ ಮಾತಾಡ್ತೀನಿ, ತಾವು ಅನುಮತಿ ಕೊಟ್ರೆ ಮಾತಾಡಿ. ನಡ್ಬರ್ಕ ಆಯ್ತು ಆಯ್ತು ಅನ್ಬೇಡ್ರಿ, ಕುಂಡ್ರಿ ಅನ್ಬೇಡ್ರಿ. ಅದ್ರ ಟೈಮ್ನೊಳಗ ಅಷ್ಟು. ಸನ್ಮಾನ್ಯ ಅಧ್ಯಕ್ಷರೇ, ಯತ್ನಾಳ್ ಈಗ ಆಲ್ರೆಡಿ ವಿರೋಧ ಪಕ್ಷ ನಾಯಕರು ಮಾತಾಡಿದ್ದಾರೆ. ಒಂದು ನಿಮಿಷ, ವಿರೋಧ ಪಕ್ಷ ನಾಯಕರು ಮಾತಾಡಿದ್ದಾರೆ, ವಿಜೇಂದ್ರ ಅವರು ಮಾತಾಡಿದ್ದಾರೆ. ತಿರ್ಗಾ ಪದೇ ಪದೇ ಅದೇ ರಿಪೀಟ್ ಮಾಡ್ರೆ ಸರಿ ಹೋಗಲ್ಲ ಅಂತ ಅವ್ರು ಬಿಟ್ಟಿದ ಇವತ್ತು ಹುಟ್ಟುಹಬ್ಬ ಅಂತ ಗೊತ್ತಾಯ್ತು. ಮದುವೆಯಾಗಿ ನಮ್ಮ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆಯಿಸ್ಕೊಳ್ಳಿ, ಆರೋಗ್ಯ ಕೊಳ್ಳಿ. ಕರ್ನಾಟಕದಲ್ಲಿ ನಂಬರ್ 1 ಏನ್ ಆಸೆ ಇಟ್ಕೊಂಡಿದ್ರಲ್ಲ ಆಗ್ಬೇಕಂತ ನಾನು ಬೋಧಿಸ್ತೀನಿ ಅಂದ್ರೆ ವಿಜೇಂದ್ರ ಮುಂದೆ ಕಷ್ಟ ಇದೆ. ಇವ್ರು ಈ ಕಡೆ ಕೊಡ್ತೀವಿ ಅಂತ ಹೇಳಿದ್ರಲ್ರಿ. ಏನೋ ನಿಮಗೆ ಕೊಡ್ತಿದ್ದೆ, ನೀವು ಇರ್ಲಿಲ್ಲ ಚೇರ್ ಮೇಲೆ. ಬಹಳಷ್ಟು ಚರ್ಚೆ ಇವತ್ತು ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇದೆ. ಇದು ವಕಫ್ ಕಾಯ್ದೆಯನ್ನ ಈ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ನಾ ಮಾತಾಡಿಲ್ಲ. ಹಿಂದಿನ ನಮ್ಮ ಬೊಮ್ಮಾಯಿಯವ್ರ ಸರ್ಕಾರದಲ್ಲೇ ನಾನು ಇಲ್ಲಿ ಸದನದಲ್ಲಿ ಮಾತಾಡಿದ್ದೆ. ಅವತ್ತೇನ ಎಚ್ಚರಿಕೆ ಗಂಟೆ ಕೊಟ್ಟಿದ್ದೆ, ಒಂದಿಲ್ಲ ಒಂದು ದಿವಸ ನಮ್ಮ ದೇಶದಲ್ಲಿ ಈ ವಕಫ್ ಅನ್ನುವಂಥ ಒಂದು ಕರಾಳ ಶಾಸನ ಒಂದು ಬಹಳ ದೊಡ್ಡ ಕ್ಯಾನ್ಸರ್, ಇಡೀ ದೇಶವನ್ನ ಮತ್ತೊಂದು 2 ಪಾಕಿಸ್ತಾನ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ದೇಶ ವಿಭಜನೆ ಆದ ಸಂದರ್ಭದಲ್ಲಿ ನಮ್ಮ ದೇಶದ ಸಂವಿಧಾನದಲ್ಲಿ ಸಹ ವಕಫಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿನೂ ಅದನ್ನ ಮಾತಾಡಿಲ್ಲ, ಅದರ ಬಗ್ಗೆ ಪ್ರಸ್ತಾವ ಮಾಡಿಲ್ಲ. ಅದೇ ಪಾಕಿಸ್ತಾನದಲ್ಲಿ ಎಷ್ಟು ಲಕ್ಷಾಂತರ ಹಿಂದೂಗಳ ಆಸ್ತಿ ಬಿಟ್ಟು ಅನೇಕರು ರೈಲ್ವೆ ಹಳಿಯಲ್ಲಿ ಕಗ್ಗೋಲೆಯಾಗಿ ರಕ್ತಸಿಕ್ತದಿಂದ ಭಾರತಕ್ಕೆ ಬಂದವರ ಆಸ್ತಿಯನ್ನ ಪಾಕಿಸ್ತಾನ ತನ್ನ ಆಸ್ತಿ ಅಂತ ಘೋಷಣೆ ಮಾಡ್ಕೋತು. ಆದ್ರ ದುರ್ದೈವ ಅಂದ್ರೆ ನಮ್ಮ ದೇಶದಲ್ಲಿ ಏನು ಇದು ವಕಫ್ ಮೊದಲು ಏನೂ ಇರಲಿಲ್ಲ. ಸ್ವಾತಂತ್ರ್ಯದ ಭಾರತದ ನಂತರ ಇವ್ರೇನು ಹೇಳ್ತಾರಲ್ಲ, ಇವತ್ತು ಇಡೀ ದೇಶದಲ್ಲಿ ಚರ್ಚೆ ನಡೆದಿದೆ. ನಮ್ಮ ದೇಶದಲ್ಲಿ ವಫ್ಟ್ ಬಂದಿದ್ದು ಬ್ರಿಟಿಷ್ ಕಾಲದಲ್ಲಿ 1913 ಬಂದಿದ್ದು. ಅವಾಗ ಎಷ್ಟಿತ್ತು? 1913 3,000 ಎಕರೆ ಇತ್ತು ಇಡೀ ಅಖಂಡ ಭಾರತ. 1913 ವಫ್ಟ್ ಬಂದಿರೋದು. ಎಷ್ಟು? 3,500 ಎಕರೆ ಇತ್ತು. ಎಷ್ಟು ಎಕರೆ ಅದು ಗೊತ್ತಿಲ್ಲ ನನಗೆ. ನನ್ನ ಬಳಿ ದಾಖಲೆ ಅದಾವ್ರಿ. ಜಮೀರ್ ಸಾಬ್ರೆ, ತಾವು ಸ್ವಲ್ಪ ದಯವಿಟ್ಟು ಕೇಳ್ರಿ. ನೀವು ಅಶೋಕರು, ನೀವು ದೋಸ್ತರದಿರಿ, ನೀವು ಏನೇನು ಮಾತಾಡ್ಕೋರಿ, ನನಗೆ ಡಿಸ್ಟರ್ಬ್ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಅಧ್ಯಕ್ಷರೇ, ಏನು ಇವತ್ತು ದೇಶದಲ್ಲಿ ಏನು ಚರ್ಚೆ ಚಾಲಾಯಿತು? ನಮ್ಮ ದೇಶದಲ್ಲಿ 3 ಸಂಸ್ಥೆಗಳಿಗೆ ನಂಬರ್ 1 ಭಾರತದ ಆರ್ಮಿ, ಇಂಡಿಯನ್ ಆರ್ಮಿ ಕೆಳಗೆ ಸುಮಾರು 17 ಲಕ್ಷದಿಂದ 18 ಲಕ್ಷ ಎಕರೆ ಆಸ್ತಿ ಇದೆ. ನಂಬರ್ 2 ಭಾರತೀಯ ರೈಲ್ವೆ 2ನೇ ಸ್ಥಾನದಲ್ಲಿದೆ, ಸುಮಾರು 12ರಿಂದ 13 ಲಕ್ಷ ಭಾರತೀಯ ರೈಲ್ವೆ ಆಸ್ತಿ ಇದೆ. ನಂಬರ್ 3 ಭಾರತದಲ್ಲಿ ಸುಮಾರು 9 ಲಕ್ಷ, ಇದು ಯಾರು ಹೇಳಿದ್ದು? ಮೊನ್ನೆ ವಕಫ್ ಆಕ್ಟ್ಗೆ ಅಮೆಂಡ್ಮೆಂಟ್ ತರಬೇಕಂದಾಗ ನಮ್ಮ ಕಾನೂನು ಸಚಿವರು ಲೋಕಸಭೆಯಲ್ಲಿ ಹೇಳಿದ್ದೇನೆಂದ್ರೆ ಸುಮಾರು 9.5 ಲಕ್ಷ ಆಸ್ತಿ ವಕಫ್ ಅಂತ ಹೇಳಿ ಇವತ್ತು ಇವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ? ನೆಹರು ಅವರು ಮಾಡಿದ್ರು, ಪಿ ವಿ ನರಸಿಂಹರಾವ್ ತಿದ್ದುಪಡಿ ಮಾಡಿದ್ರು, ಕೊನೆಗೆ ಡಾಕ್ಟರ್ ಮನಮೋಹನ್ ಸಿಂಗ್ರಿ ಅಂತ ಅಧಿಕಾರ ಕೊಟ್ಬಿಟ್ರು ವಕಫ್ಗಂದ್ರೆ. ಅವ್ರಿಗೆ ಅನಿಸ್ಬಿಡ್ತು, ವಕಫ್ ಅಧಿಕಾರಿ ಬಂದು ಈ ವಿಧಾನಸೌಧ ನಮ್ಮ ವಕಫ್ಗೆ ಸೇರ್ಬೇಕಂತ ಅನಿಸ್ಬಿಟ್ರೆ ಮುಗಿದೋಯ್ತು. ಸೆಕ್ಷನ್ 40 ಏನ್ ಹೇಳ್ತದೆ ಅಂದ್ರೆ, ಅವನಿಗೆ ಕನ್ವಿನ್ಸ್ ಆಯ್ತು ಅಂದ್ರೆ ಅದು ವಕಫ್. ನೀವೇನು ಚಾಲೆಂಜ್ ಮಾಡ್ಲಕ್ ಬರುದಿಲ್ಲ. ಎಲ್ಲಿ ಹೋಗ್ಬೇಕು ಅದನ್ನು ಚಾಲೆಂಜ್ ಎಲ್ಲಪ್ಪ. ಒಬ್ಬ ರೈತ, ಬಡ ರೈತ
5 ಎಕರೆವೋ 3 ಎಕರೆವೋ 2 ಎಕರೆ ರೈತ. ಎಷ್ಟೋ ಮಠ ಮಂದಿರಗಳು. ಈ ದೇಶಕ್ಕೆ ಇಸ್ಲಾಂನೇ ಬಂದಿರಲಿಲ್ಲ. ಅವಾಗಿರುವಂತ ಚಾಲುಕ್ಯರು ಕಟ್ಟಿದಂತ ಸೋಮೇಶ್ವರ ದೇವಸ್ಥಾನ ಬಿಜಾಪುರ ಜಿಲ್ಲೆಯಲ್ಲಿ ಅಧ್ಯಕ್ಷರೇ ಪಡಗಾನೂರ ಒಂದು ಗ್ರಾಮ ಇದೆ. ಆ ಗ್ರಾಮ 65 ಎಕರೆ ವಿಸ್ತೀರ್ಣ ಇದೆ. ಅದರೊಳಗೆ ಇಮ್ಮಡಿ ಪುಲಿಕೇಶಿ ಕಟ್ಟಿದಂತ ಸೋಮೇಶ್ವರ ದೇವಸ್ಥಾನ ಇವತ್ತು ವಕಫು, ಪೂರ್ತಿ ಊರೇ ವಕಫು. ಅದೇ ರೀತಿ ಅಧ್ಯಕ್ಷರೇ ನಮ್ಮ ವಿಜಯಪುರದಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫು, DC ಅವ್ರ ಮನೆ ವಕಫು, SP ಅವ್ರ ಮನೆ ವಕಫು, ಸಿವಿಲ್ ಹಾಸ್ಪಿಟಲ್ ವಕಫು. ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ 28 ಎಕರೆ ಇವತ್ತು ಅಲ್ಲಿ ಪರ್ ಸ್ಕ್ವೇರ್ ಫೀಟ್ 6 ರಿಂದ 7 ಸಾವಿರ ರೂಪಾಯಿ ಅದು ವಕಫು. ಅದ್ರ ಜೊತೆಗೆ ಒಂದೇ ನಿಮಿಷ ಒಂದೇ MLA ಯಾವಾಗಿಂದ ಆಗಿದ್ರೆ ಆಯ್ಕೆ ಆಗಿದ್ದು? ಹೋದ್ ಸತಿನೂ MLA ಆಗಿದ್ರಿ. ತಮ್ಮ ಬಿಜೆಪಿ ಸರ್ಕಾರ ಇರುವಾಗನು ತಾವು MLA ಆಗಿದ್ರಿ, ಲೋಕಲ್ MLA ಆಗಿದ್ರಿ. ಅವಾಗ ಗೊತ್ತಿರ್ಲಿಲ್ವಾ? ನಿಮ್ದೇ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರ ಇತ್ತು. 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು. ಏನಕ್ಕಂದ್ರೆ ತಾವು MLA ಆಗಿದ್ರಿ ಅಲ್ಲಿ. ಅಧ್ಯಕ್ಷರೇ ಅವಾಗ ಗೊತ್ತಿರ್ಲಿಲ್ವಾ ಆಗಿರೋದು? ಈಗ ಗೊತ್ತಾಗಿರೋದ ನಿಮ್ಗೆ? ಅಲ್ರಿ, ಯಾರು ಮಾಡಿದ್ರು ಇದನ್ನ? ಒಬ್ಬ ವಿಜಾಪುರಕ್ಕೊಬ್ಬ DC ಬಂದ, ಮಹಮ್ಮದ್ ಮೋಚಿನ್ ಅಂತೇಳಿ. ಏನು ಕೆಲಸ ಮಾಡಲಿಲ್ಲ, ಬರೀ ವಕಫ್ ಮಾಡೋದು ಕೆಲಸನೇ ಮಾಡೋದು. ಮುಂದೆ ಇನ್ಚಾರ್ಜ್ ಸೆಕ್ರೆಟರಿ ಧ್ವನಿ ಎತ್ತಬೇಕಾಗಿತ್ತು. ನೀವೇನ್ ಮಾಡ್ತಾ ಇದ್ರಿ? ಆ ಟೇಬಲ್ ನೀವು ಅವ್ನು ಮಾಡಿಲ್ಲ. ನೀವೇನ್ ಮಾಡ್ತಾ ಇದ್ರಿ? ನಿಮ್ದೇ ಸರ್ಕಾರ ಇತ್ತಿಲ್ಲ, ನಿಮ್ದೇ ಸರ್ಕಾರ ಇತ್ತಿಲ್ಲ. ನೀವೇನ್ ಮಾಡ್ತಾ ಇದ್ರಿ? ಮಾತಾಡ್ತಾರೆ ನಿಮ್ಮವ್ರು ಮಾಡಿದ್ವಾ? ಅರೆ ನೀವು ಉತ್ತರ ಕೊಡ್ರಿ. ಅಲ್ಲ, ನಿಮ್ಮವ್ರು ಮಾತಾಡ್ತಾ ನಾವು ಇಟ್ಟೋದನ್ನ ಸುಮ್ನೆ ನಾವು ಕೇಳಿಸ್ಕೊಂಡಿಲ್ವ? ನೀವು ಕೇಳಿಸ್ಕೊಳ್ಳಿ. ನಾವು ಕೇಳ್ರಿ. ಇಷ್ಟಾಕೆ ನೀವು ಹಾಕೋದ್ರಿ? ಏನ್ ಹೇಳಿದೆ? ಆಯ್ತು. ಇದು ಏನೋ ಸೆಂಟ್ರಲ್ ಬಿಲ್ ಅಮೆಂಡ್ಮೆಂಟ್ ತಂದ್ಕೊಳ್ಳಿ ನೀವು ಗಾಬರಿ ಆಗಿಬಿಟ್ಟಿರಿ. ಅದಕ್ಕೆ ಬಿದರ್ಸೆ ಜಾಂಗೆ ಅರೆ ಹಲ್ಲ ನಾವೇನು ಮಾತಾಡ್ರಿ. ಅದನ್ನೇ ಹೇಳಕತ್ತೀನಿ. ಅವರು ಇವತ್ತ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾನು ರಾಜ್ಯದಲ್ಲಿ ಜಮೀರ್ ಯು ಗೋ, ಹೋಗು, ರಾಜ್ಯದಲ್ಲಿ ಎಷ್ಟು ವಕಫ್ ಆಸ್ತಿ ಇದೆ ನೋಡು, ಎಲ್ಲಾನು ಎಂಟ್ರಿ ಹೊಡಿ ಅಂತ ಹೇಳಿದ್ರು. ಅದಕ್ಕೆ ಬಂದಿನ ನೋಡಿ, ನೀವು ತಪ್ಪು ಸದನ ಮಾಹಿತಿ ಕೊಟ್ಟರೆ ನಾನು ಮಾತಾಡ್ಬೇಕು ತಾನೆ? ಅರೆ ವಿಡಿಯೋ ಬಿಜಾಪುರಲ್ಲೇ ನಾನು ಹೇಳಿದ್ದೇನೆಂದ್ರೆ, ಅಧಿಕಾರಿಗಳ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ ಮಾಡಿದ್ರು. ವಕ್ಬೋರ್ಡ್ ಇಷ್ಟೆಲ್ಲ ಆಸ್ತಿಗಳು ಎನ್ಕರೇಜ್ಮೆಂಟ್ ಆಗಿದೆ, ಆ ಎನ್ಕರೇಜ್ಮೆಂಟ್ ತೆಗಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದೀನಿ ನಾನು. ಹೋಗು, ಮಾಡು, ಆಯ್ತು. ಮಂತ್ರಿ ಅವರು ಮಾತಾಡ್ಲಿ, ಫಿನಿಶ್ ಮಾಡ್ಲಿ. ಬಿಜಾಪುರ ಸಿಟಿ ಸರ್ವೆ ನಂಬರ್ ಸರ್ಕಾರಿ ಆಸ್ತಿ 2070.24 ಚದರ ಮೀಟರ್ ವಕಫ್. ಜಿಲ್ಲಾ ಆಸ್ಪತ್ರೆ ವಕಫ್. ಮನುಗುಳಿ ಅಗಿಸಿಬಲ್ಲಿ ಆದಿಲ್ ಶಾನ್ಗಿಂತ ಮುಂಚೆ ಹಿಡಿದು ಅಲ್ಲಿ ದಲಿತರು ವಾಸ ಮಾಡ್ತಾರೆ ಅಧ್ಯಕ್ಷರೇ. ಸುಮಾರು 16 ಎಕರೆ ಎಲ್ಲಿ ಮನುಗುಳಿ ಅಗಿಸಿಬಲ್ಲಿ ಸರ್ವೆ ನಂಬರ್ 605ರಲ್ಲಿ ದಲಿತರು ಸಾವಿರಾರು ವರ್ಷಗಳಿಂದ ಅಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರೇ. ಇವತ್ತು ವಕಫ್. ಇವತ್ತು ನಾವು ಸ್ಲಮ್ ಬೋರ್ಡ್ನಿಂದ ಅಲ್ಲಿ ಮನೆ ಕಟ್ಲಿಕ್ಕೆ ಹೋದ್ರೆ ನಿಮ್ಗೆ ಮನೆ ಕಟ್ಲಿಕ್ಕೆ ಬರೋದಿಲ್ಲ. ವಕಫ್. ನಮ್ಮ ಯರಗಲ್ ಬಿಕೇತ್ ಒಂದು ಸಿಂದಗಿ ತಾಲೂಕಿನಲ್ಲಿ ಒಂದು ಗ್ರಾಮ ಇದೆ ಅಧ್ಯಕ್ಷರೇ. ಪಾಪ ಭಾಳ ಮುಗ್ಧ ಸ್ವಾಮೀಜಿ, ಅವ್ರಿಗೇನು ಗೊತ್ತಿಲ್ಲ. 2018ರಿಂದ ಅವರು ಈ ಉತ್ತಾರೆ ತೆಗಿಲಿಕ್ಕೂ ಹೋಗಿಲ್ಲ. ಮೊನ್ನೆ ಉತ್ತಾರೆ ತೆಗಿಲಿಕ್ಕೆ ಹೋದ್ರೆ ಅಧ್ಯಕ್ಷರೇ 8 ಎಕರೆ 14 ಗುಂಟೆ 11ನೇ ಕಾಲಮ್ ನಂಬರ್ 11ರಲ್ಲಿ ಕರ್ನಾಟಕ ವಕಫ್ ಬೋರ್ಡ್ () ಸುನ್ನಿ ಬೆಂಗಳೂರು ಅಂತ ಎಂಟ್ರಿ ಆಗಿದೆ. ಇದು ನೋಟಿಸ್ ಕೊಡಲಾರ್ದೆ ಆದಂಥದ್ದು. ಇವೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಯಾವ ನೋಟಿಸ್ ಕೊಟ್ಟು ಅದನ್ನು ವಾಪಸ್ ತಗೋತೀನಿ ಅಂದ್ರು. ಆದ್ರೆ ನೋಟಿಸ್ನೇ ಕೊಟ್ಟಿಲ್ಲ. ಆ ರೈತನಿಗೂ ಗೊತ್ತಿಲ್ಲ, ಮಠದವ್ರಿಗೂ ಗೊತ್ತಿಲ್ಲ. ಎಲ್ಲ ವಕಫ್ ಆಗಿದೆ. ನಾವು ಹೇಳಕತ್ತಿದ್ದು ಮಾನ್ಯ ಮುಖ್ಯಮಂತ್ರಿಗಳೇ, ವಿದೌಟ್ ನೋಟಿಸ್ ಏನಾಗಿವೆ
ಎಲ್ಲ ಕಡೆನೂ ಇವತ್ತು ನಾವು ಬೀದರ್ನಲ್ಲಿ ನೋಡಿದ್ವಿ. ಬೀದರ್ ಚಟ್ನಳ್ಳಿ ಗ್ರಾಮಕ್ಕೆ ನಾವು ಹೋಗಿದ್ದೀವಿ. 1600 ಎಕರೆದೊಳಗೆ 60% ಮುಸ್ಲಿಮರದು ವಕಫ್ ಆಗಿದೆ. ಇಲ್ಲಿ ಅದಾರ ಇಲ್ಲಿ ನಮ್ಮ ಉಸ್ತುವಾರಿ ಮಾತ್ರ ಆಗೈತಲ್ರಿ. ಪಾಪ ಅವರು ಮುಸ್ಲಿಮರು ಬಂದಿದ್ರು ನಮ್ಮ ಸಭೆಗೆ. 900 ಎಕರೆ ರಾಯಚೂರದಲ್ಲಿ 120 ಎಕರೆ ಬಂದಿದ್ರು. ನೀವು ಅನ್ಯಾಯ ಮಾಡಿದಾಗ ಮತ್ತೆ ಯಾರು ಮೇಲೆ ಹೋಗ್ಬೇಕು? ಯಾರು ಗುರ್ತೈತಿ? ನಾ ಅಂತೀನಿ ಮಂತ್ರಿ ಅವ್ರೆ ಮಾತಾಡ್ಲಿ. ಅಂದಿನಿ ಮಂತ್ರಿ ಅವ್ರೆ, ಜಮೀರ್ ಅವ್ರೆ, ಅಂದಿನಿ ನೀವ್ ಹೆಂಗ್ ತಲಾಕ್ ತಿರ್ಲಂಗ ಅಂದಿನಿ. ದಯವಿಟ್ಟು ಅಡೆದಾರ ಮಾಡಬೇಡಿ, ಸ್ಟ್ರೈಟ್ ಹೋಗ್ಲಿ. ಏನ್ ಇನ್ನೊಂದು ಕೇಸ್ ಆಗ್ತಿದ್ ಹಾಕ್ರಿ. ಅಧ್ಯಕ್ಷರೇ, ನಾವು ಯಾದಗಿರಿ ಜಿಲ್ಲೆಗೆ ಹೋಗಿದ್ದೀವಿ. 120 ಎಕರೆ ಮಾನ್ಯ ಮುಖ್ಯಮಂತ್ರಿಗಳೇ ರೈಲ್ವೆದವರು ಹೊಸ ರೈಲ್ವೆ ಮಾರ್ಗ ಸಲುವಾಗಿ ಅಕ್ವಿಜಿಷನ್ ಮಾಡ್ಯಾರ. $120 ಎಕರೆ ಎಲ್ಲ ಲ್ಯಾಂಡ್ ಅಕ್ವಿಜಿಷನ್ ಆಗಿದೆ. ಇವ್ರ ಬಲ್ಲಿ ಹಣ ಬಂದು ಬಿದ್ದಿದೆ. ಭೂ ಸ್ವಾಧೀನ ಅಧಿಕಾರಿ ಬಲ್ಲಿ ವಕಫ್ದವರು ನೋಟಿಸ್ ಕೊಡ್ತಾರೆ ಆ ಭೂ ಸ್ವಾಧೀನ ಅಧಿಕಾರಿಗೆ, ಇದು ನಮ್ಮ ವಕಫ್ ಆಸ್ತಿ, ಆದರೆ ಈ ಹಣ ಎಲ್ಲ ನಮ್ಗೆ ಬರಬೇಕು. ಆ ರೈತರ ಕಂಗಾಲ ಇಲ್ಲ. ಅಲ್ಲಿ ಎಲ್ಲೂ ಒಂದು ಮಸೂತಿ ಇಲ್ಲ. ನಮ್ಮ ಕಣ್ಣು ಎಷ್ಟು ಹೋಗ್ತದೆ, ಯಾವುದೇ ಒಂದು ದರ್ಗಾ ಇಲ್ಲ. ಅವ್ರು ದಲಿತರು. ರಾಯಚೂರು ನಗರದಲ್ಲಿ ಒಬ್ಬ ದಲಿತ 5 ಎಕರೆ ಜಮೀನು ಒಂದು ವಕಫತ್ ಮಾಡಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ. ಆ ದಲಿತ ನಾವು ಕಣ್ಣೀರು ಹಾಕೋತ್ ಬಂದಿದ್ದ. ರಾಯಚೂರು ಜಿಲ್ಲೆಯಲ್ಲಿ ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ಹಣದಿಂದ ಒಂದು ವಾಲ್ಮೀಕಿ ಭವನ ಕಟ್ಟಿದ್ದಾರೆ. ವಾಲ್ಮೀಕಿ ಭವನದ ಮೇಲೆ ಒಂದು ಮಸೀದಿ ಕಟ್ಟಿ ನಮ್ದು. ಅವಾಗ ವಾಲ್ಮೀಕಿ ಜನಾಂಗದವರು ಅದನ್ನು ನೋಡಿ ಧೈರ್ಯ ಮಾಡಿ ಮ್ಯಾಗಿಂದೆಲ್ಲ ಒಡೆದು ನಮ್ಮದು ಬಂದ್ರ ಮಕ್ಕಳ ಅಂದಾಗ ಬಿಟ್ಟು ಹೋಗಿದ್ದಾರೆ. ಈ ರೀತಿ ಚಿಕ್ಕಬಳ್ಳಾಪುರದಲ್ಲಿ ರೈತರು, ದಲಿತ ರೈತರು, ಅವ್ರಿಗೆ ಅವರು ಬಡಿಗೆ ತೊಗೊಂಡು ಹೋಗಿ ಅವರು ಹೊಡೆದು ಹೊರಗೆ ಹಾಕುವಂಥದ್ದು ನಾವು ಎಲ್ಲ ಇದರಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿ ಇನ್ನೊಂದು ಬಹಳ ದೊಡ್ಡ ಹೊಸದು ಇದು ಏನು ಜಮೀರ್ ಸಾಹೇಬ್ರೆ ನಿಮ್ಗೆ ಗೊತ್ತೈತಿ ಇಲ್ಲೋ ಗೊತ್ತಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಹೊನವಾಡ ಅನ್ನೋಂಥ ಗ್ರಾಮ ಎಂ ಬಿ ಪಾಟೀಲ್ ಕ್ಷೇತ್ರದಲ್ಲಿ ಪಾಪ ಇವರು ನಮ್ಮ ಕೃಷ್ಣ ಬೈರೇಗೌಡರು ಅವ್ರು ಕೂಡಿ ಏನೋ ಪ್ರೆಸ್ ಮೀಟ್ ಮಾಡಿ ಏನೇನೋ ಮಾಡೋದು. ಓಕೆ, ಯಟ್ ಟು ಬಿ ವಕಫ್, ಮುಂದೆ ವಕಫ್ ಆಗುವಂಥ ಪಾಸಿಬಿಲಿಟಿ ಇದೆ, ಅದೊಂದು ಲಿಸ್ಟ್ ಮಾಡಿದ್ದಾರೆ ನಿಮ್ಮ ವಕಫ್ ಬೋರ್ಡ್ನವ್ರು. ಅಂದ್ರೆ ಯಟ್ ಟು ಅದು ಬರ್ದಾರೆ. ನಾನು ನಿಮಗೆ ದಾಖಲೆ ಕೊಟ್ಟು ಕಳಿಸ್ತೀನಿ. ನೀವು ರಾತ್ರೋರಾತ್ರಿ ನೀವು ನೋಡ್ರಿ, ಇಲ್ಲಿ ನಾವೊಂದು ನಿಮ್ಗೆ ದಾಖಲೆ ತೋರಿಸ್ತೀನಿ. ಅಬ್ದುಲ್ ನಜೀರ್ ಸಾಹೇಬ್ರು ಈ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ. ಅವರು ಬಿಜಾಪುರಕ್ಕೆ ಬಂದಿದ್ದರು. ಅವಾಗ ಒಂದು ಊರೇ ಇಡೀ ಊರೇ ಇಂಡಿ ತಾಲೂಕಿನಲ್ಲಿ ಅದನ್ನ ವಕಫ್ ಅಂತ ಹೇಳಿ ಇಡೀ ಆಸ್ತಿ ಮಾಡಿ ಹೋಗ್ಬಿಟ್ಟಿದ್ರು. ಯಾವಾಗ್ರಿ? ಅಬ್ದುಲ್ ನಜೀರ್ ಸಾಹೇಬ್ರ ಕಾಲದ. ಅವಾಗ ಜಯನಾರಾಯಣ್ ಚೌಬೆ ಅಂತೇಳಿ ಒಬ್ರು ಜಿಲ್ಲಾಧಿಕಾರಿಗಳಿದ್ರು. ಅಲ್ಲಿ ಮುಸ್ಲಿಮರೇ ಇರೋದು ಆ ಊರು, ಇಡೀ ಊರೇ ಮುಸ್ಲಿಂ, ಮತ್ತೊಂದು ಜನಾಂಗದವ್ರು ಇಲ್ಲ. ಅದನ್ನ ಪೂರ್ತಿ ವಕಫ್ ಆಸ್ತಿ ಮಾಡಿದ್ದು. 30 ವರ್ಷ ಅಬ್ದುಲ್ ನಜೀರ್ ಸಾಹೇಬ್ರು ಡಿ.ಸಿ ಅವ್ರನ್ನ ಎ.ಸಿ ಅವ್ರನ್ನ ಕರೆದು ಅದನ್ನ ತೆಗೆದು ಹಾಕಿ ಮತ್ತ ಆಯಾ ರೈತರು ಕೊಟ್ಟಿದ್ರು. ವಿಚಿತ್ರ ಅಂದ್ರೆ ಮೊನ್ನೆ ಮಾನ್ಯ ರಾತ್ರೋರಾತ್ರಿ ಹೇಳಿದ್ದಕ್ಕೆ ನನ್ನ ಹೆಸರು ಹಿಡಿದು ಹೇಳಿದ್ರು. ನೋಡ್ರಿ ಅಧ್ಯಕ್ಷ, ಹೊನವಾಡ ಗ್ರಾಮದಲ್ಲಿ ನಾನು ದಾಖಲೆ ಕೊಡ್ತೇನೆ. ವಕಫ್ಗೆ ಇರೋದು ಬರೀ 11 ಎಕರೆ ಅಧ್ಯಕ್ಷರೇ. ಆದ್ರೆ ಇವರು 1800 ಎಕರೆ ವಕಫ್ನವರು ಅಲ್ಲಿ ಹಾಕೊಂಡ್ಬಿಡ್ತಾ ಇದ್ದಾರೆ ಅಂತ ಎಲ್ಲ ದೊಡ್ಡ ಗುಲ್ಲೆಬ್ಸಿ ಇಡೀ ದೇಶದ ಸುದ್ದಿ ಆಯ್ತು. ಅರೆ ನಾವು ದಾಖಲೆ ಕೇವಲ 11 ಎಕರೆ ದಾಖಲೆ ಕೊಡ್ತೀವಿ. ದಾಖಲೆ ಸುಮ್ಮನೆ 11 ಆದ್ರೂ ಏನಾಗುತ್ತೆ, ಯಾವ ತರ
ವೇಗವಾಗಿ ಸತ್ಯ ಸುದ್ದಿ ಹರಡೋದಿಲ್ಲ ಅಧ್ಯಕ್ಷರೇ. ಅದು ಸುಳ್ಳಿಗೆ ಶರವೇಗ ಬಂದ್ಬಿಟ್ಟಿದೆ ಇವತ್ತಿನ 21ನೇ ಶತಮಾನದಲ್ಲಿ. ನಾವು ಪೋಸ್ಟ್ ಟ್ರುತ್ ಪಾಲಿಟಿಕ್ಸ್ ಜಮಾನದಲ್ಲಿ ಇದ್ದೇವೆ. ಅದಕ್ಕಾಗಿ ಸ್ಪಷ್ಟೀಕರಣ ಅಷ್ಟೇ. ಆ ಗ್ರಾಮದಲ್ಲಿ ವಕಫ್ಗೆ ಅಂತ ಇರೋದು 7 ಅಥವಾ 11 ಎಕರೆ ಅಷ್ಟೇ ಅನ್ಸುತ್ತೆ. ನನ್ಗೆ ದಾಖಲೆ ಕೊಡ್ತೇನೆ. ಆದ್ರೆ ಇವರು 1200 ಎಕರೆ ಹಾಕೊಂಡ್ಬಿಟ್ರು. ಅವ್ರ ವೆಬ್ಸೈಟ್ ನಲ್ಲಿ ಇರ್ತಾರೆ. ಈಗ ಅಲ್ಲ, ಅವ್ರು ಇವತ್ತು ಗೌಡ್ರು ಹೇಳಿದ್ರು ಅಂತ ಹೇಳ್ತಾ ಇಲ್ಲ. ಆವತ್ತು ಆ ರೀತಿ ಪ್ರಚಾರ ಆಯ್ತು. ಅದು ಅದಕ್ಕೆ ದೇಶ ಮಟ್ಟದಲ್ಲಿ ಎಲ್ಲ ಪ್ರಚಾರ ಆಗೋಯ್ತು. ದೇಶ ಮಟ್ಟದಲ್ಲಿ ನಾನು ಆ ರೀತಿ 11 ಎಕರೆ ಇರೋದೇ ಒಪ್ಪಿಗೆ 11 ಎಕರೆ 200 ಅಧ್ಯಕ್ಷರೇ, ನಾನು 5 ಸಲ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ. ಈ ವಕಫ್ ಆಕ್ಟ್ ಪೂರ್ತಿ ಸಂಪೂರ್ಣವಾಗಿ ಹೋಗ್ಬೇಕು. ಇದು ಇದ್ರೆ ಇಡೀ ದೇಶದಲ್ಲೇ ಇನ್ನೂ 3 ಪಾಕಿಸ್ತಾನ ಆಗಟ್ಟವರು ವಕಫ್ ಆಸ್ತಿ ಮಾಡ್ತಾ ಇದ್ರು. ನೋಡ್ರಿ, ಜಯನಾರಾಯಣ ಚೌಬಿ ಅವರು ಅವಾಗ ವಿಶೇಷ ಜಿಲ್ಲಾಧಿಕಾರಿ ಸಂಗಪ್ಪನವ್ರ ಚರ್ಚೆ ಮಾಡಿ ಇಂಡಿ ತಾಲೂಕಿನ ಚೆನ್ನಳ್ಳಿ ಎಲ್ಲ ಆಸ್ತಿಯನ್ನ ವಕಫತ್ ಮಾಡಿದ್ರು. ಅವತ್ತು ಅಬ್ದುಲ್ ನಜೀರ್ ಸಾಹೇಬರು ಬರದೇ ಇದ್ರೆ ಅದು ಎಲ್ಲ ವಕಫ್ ಆಗಿ ಹೋಗ್ತಿತ್ತು. ಅಲ್ಲೆಲ್ಲ ಮುಸ್ಲಿಮರು ನಿರ್ಗತಿಕರಾಗ್ತದೆ. ಈಗ ಅದೇ ಆಸ್ತಿ ಮೊನ್ನೆ ಮತ್ತೆ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರ್ ಮತ್ತೆ ವಕಫತ್ ಮಾಡಿಬಿಟ್ಟಿದ್ರು. ಈ ಗಲಾಟೆ ಏನು ನಡೀತಲ್ಲ ಜಮೀರ್ ಸಾಹೇಬ್ರೆ, ನಾನು ಫೋನ್ ಮಾಡಿದೆ ಅವರಿಗೆ. ಏನು ನಡೆಸಿದ್ರಿ ನೀವು? ಮೊದಲೊಮ್ಮೆ ತೆಗೆದ್ರಿ? ಇಲ್ಲ ಸರ್, ನಿನ್ನೆ ರಾತ್ರಿ ಹಾಕಿದ್ದೀವಿ, ಈಗ ಬೆಳಿಗ್ಗೆ 6 ಗಂಟೆಗೆ ತೆಗೆದಿವಿ ಸರ್ ಅಂದ್ರೆ. ಇದು ಏನ್ರಿ ಅದು? ಹೆಂಗ ಹಾಕ್ತಾರ ತೆಗಿತಾರ, ಹಾಕ್ತಾರ ತೆಗಿತಾರ ಅಂದ್ರೆ ಹೆಂಗ್ರಿ ಅದು? ಜಮೀರ್ ಅವ್ರೆ, ಅದು ವಫ್ ಆಸ್ತಿ ಇತ್ತು. ವಫ್ ಆಸ್ತಿ ನಜೀರ್ ಸಾಹೇಬ್ರು ಬಂದ್ರು 30 ವರ್ಷ ಹಿಂದೆ, ಅದು ಅವ್ರಿಗೇನೆ ಕೊಟ್ರು ಅಂತ. ಅವ್ರು ತಾನೆ ತಾವೇ ತಾನೆ ಹೇಳುದು. ನೋಡ್ರಿ, ನಜೀರ್ ಸಾಹೇಬ್ರು ಬಂದಾಗ ಅಲ್ಲಿ ರೈತರು ಅವ್ರು ಮಾತಾಡ್ಲಿ, ಚೆನ್ನಳ್ಳಿ ಊರಿದೆ, ಇಡೀ ಊರ್ನೇ ಇಡೀ ಜಮೀನೇ ವಕಫತ್ ಮಾಡಿದ್ರು. ಅವ್ರು ಬಿಜಾಪುರಕ್ಕೆ ಬಂದಾಗ DC ಮತ್ತು ಸ್ಪೆಷಲ್ DC ಸಂಗಪ್ಪ ಅಂತ ಹೇಳಿ ಬಂದಿದ್ರು. ಅವನು ಕರೆದು ಮಾತಾಡಿ ವಾಪಸ್ ರೈತರಿಗೆ ಕೊಡಬೇಕು, ಅದನ್ನು ವಕಫ್ ಅನ್ನೋದನ್ನ ತೆಗೆದಾಕಿದ್ರು. ಮೊನ್ನೆ ಇದೇನು ಗಲಾಟೆ ನಡೀತಲ್ಲ, ತಾವು ಬಂದಿದ್ರಲ್ಲ, ಆ ಸಂದರ್ಭ ತಾವು ನೋಟಿಸ್ ಕೊಡಲೇಬೇಕು ಅಂತ ಹೇಳಿದಾಗ ನೋಟಿಸ್ ಕೊಟ್ಟು ಎಂಟ್ರಿ ಮಾಡಿಬಿಟ್ರು. ನಾವು ಗಲಾಟೆ ಚಾಲು ಮಾಡಿದಾಗ ಮರುದಿವಸ ನಾವು ಮುಂಜಾನೆ 8 ಗಂಟೆಗೆ AC ಫೋನ್ ಮಾಡಿದ್ರೆ, ಇಲ್ಲ ಸರ್ ಅದೇನು ತಪ್ಪಿ ಮತ್ತೆ ವಕಫ್ ಆಗಿತ್ತು, ಅದನ್ನು ಇವತ್ತು ಕಿತ್ತೆ ಹಾಕಿದ್ವಿ. ಇವತ್ತು ಈ ರೀತಿ ಏನು ಮಠಗಳು, ಮಂದಿರಗಳು, ಈಗಾಗಲೇ SC/ST ಜಮೀನು, ಈ ರೀತಿ ಅನೇಕ ಕಡೆ ಇವತ್ತು ನಾವು ಆಳಂದ್ ಏನು ಪೊಲೀಸ್ ಸ್ಟೇಷನ್ ಏನಿದೆ, ನೀವೇ ಹೇಳಿರಲ್ಲ, ಆಳಂದ್ ಪೊಲೀಸ್ ಸ್ಟೇಷನ್ನು, ಆಳಂದ್ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ಗಳು, ಅದು ವಕಫ್ ಇದವ್ರಿಗೆ ನೋಟಿಸ್ ಕೊಡೋದು ಹೇಳಿದವ್ರು ನೀವೇ ಅಲ್ಲ, ಹೇಳಿರಲ್ಲೋ? ನೀವೇ ಹೇಳಿರಿ. ನೀವು ಸ್ಟೇಟ್ಮೆಂಟ್ ನಾನು ನೋಡಿದ್ದೀನಿ. ಅದಕ್ಕೆ ಅಧ್ಯಕ್ಷರೇ, ಇವತ್ತು ನಾವು ಹೇಳೋದೇನಂದ್ರೆ, ಇದಕ್ಕೆ ಶಾಶ್ವತ ಪರಿಹಾರ ಆಗ್ಬೇಕು. ಅವು ಯಾವ ಬೇಕಾದಾಗ ತಮಗೆ ಬೇಕಾದಾಗ ಈ ರೀತಿ ನೋಡ್ರಿ, ಇಲ್ಲಿ ಕಕ್ಕಳ ಮೇಲೆ ಗ್ರಾಮ, ಇಲ್ಲಿ ಹಾಲು ಮತ ಸಮಾಜದ್ದು ಲಿಂಗರಾಯ ಮಠ ಆಗ್ತಿದೆ, 5 ಎಕರೆ. ಹಾಲು ಮತ ಸಮಾಜದವ್ರು ಪಾಪ ಊರಿನಲ್ಲಿ ಸಾಲಿ ಆಗ್ಲತ್ತೇಳಿ ಒಂದಿಷ್ಟು ಸಾಲಿಗೆ ದಾನ ಕೊಟ್ಟಿದ್ದಾರೆ. ಏನೂ ಇಲ್ಲ, ಅವ್ರ ಗ್ರಾಮ ಪಂಚಾಯತ್ ಒಳಗೆ ಯಾವುದೇ ಎಂಟ್ರಿ ಇಲ್ಲ, ಏನೂ ಇಲ್ಲ. ಪೂರ್ತಿ ದಾಖಲೆ ತಂದಿದ್ದೀನ. ಅವು ಪೂರ್ತಿ ಇವತ್ತು ವಕಫ್ ಅಂತ ಹೇಳಿ ಅದನ್ನ ಪೂರ್ತಿ ಆಸ್ತಿನೇ ಇವತ್ತು ಏನು ನಮ್ಮ ಕಬ್ರಸ್ತಾನ್ ಕಕ್ಕಳ ಮೇಲೆ ಸುನ್ನಿ ವಕಫ್ ಆಸ್ತಿ ಅಂತ ಹೇಳಿ ಎಂಟ್ರಿ ಮಾಡಿಬಿಟ್ಟಿದ್ದಾರೆ. ಅಲ್ಲೇನಿದೆ, ಸದರಿ ಜಮೀನದಲ್ಲಿ ಹಾಲಮತ ಸಮಾಜದ ಶ್ರೀ ನಿಂಗರಾಯ ದೇವರ ದೇವಸ್ಥಾನ ಇರುತ್ತದೆ. ಹಾಲಮತ ಕೌನ್ಸಿನಲ್ಲಿ ಕುರುಬ ಸಮಾಜದ ಸ್ಮಶಾನ ಹಿಂದಿನ ಕಾಲದಿಂದಲೂ ಇರುತ್ತದೆ. ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರುತ್ತದೆ. ಸದರಿ ಜಮೀನಿನಲ್ಲಿ ಈ ಮೇಲೆ ತಿಳಿಸಿದ 3 ಜಾಗವನ್ನು ಪ್ರಸ್ತುತ ಪಹಣಿಯಲ್ಲಿ ವಕಫ್ ಅಂತ ನಮೂದಾಗಿದೆ. ಇದು ಅಲ್ಲಿಯ ಹಾಲಮತ ಸಮಾಜ ನನಗೆ ಕೊಟ್ಟಂತ ಒಂದು ಮಾಹಿತಿ. ನಾವು ದಲಿತರು ಕಟ್ಟಿದಂಥ ದೇವಸ್ಥಾನಗಳು ಇವತ್ತು ವಕಫ್ ಆಗ್ಯಾವ, ಮಠ ಮಂದಿರಗಳಾಗಿದ್ದಾವೆ. ಇವತ್ತು ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ನಾವು ಏನು ನೋಟಿಸ್ ಕೊಟ್ಟಿವಲ್ಲ ಅದನ್ನು ವಾಪಸ್ ತಗೋತೀನಿ ಅಂದ್ರು.
ಇದೇ ಬಿದರ್ದಲ್ಲಿ ಅಧ್ಯಕ್ಷರೇ, ಬಿದರ್ದ ಬಸವ ಸೇವಾ ಪ್ರತಿಷ್ಠಾನ ಬಸವಗಿರಿ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಮ್ಮ ಪ್ರಭುವರ ಬಗ್ಗೆ, ಬಸವಣ್ಣವ್ರ ಬಗ್ಗೆ, ಜಾತ್ಯತೀತದ ಬಗ್ಗೆ, ನಾವೆಲ್ಲ ಶೂದ್ರರಿರೋದ್ರ ಬಗ್ಗೆ ಬಹಳ ವಿಚಾರಗಳನ್ನು ವ್ಯಕ್ತಪಡಿಸೋದು. ಇವತ್ತು ಬಿದರ್ದಲ್ಲಿ ಸುಮಾರು 5 ಎಕರೆ 19 ಗುಂಟೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ ಮ್ಯಾಗೂ ಸಹ ಇವತ್ತು ಕರ್ನಾಟಕ ರಾಜ್ಯ ವಕಫ್ ಮಂಡಳಿ ಕಾಲಂ ನಂಬರ್ 11ರಲ್ಲಿ ಸೇರ್ಪಡೆಯಾಗಿದೆ. ಈ ರೀತಿ ಇದಕ್ಕೇನೂ ನೋಟಿಸೇ ಇಲ್ಲ. ನಿಮಗೆ ನೋಟಿಸ್ ಬಂದಿದ್ರ ಬಗ್ಗೆ ನೀವು ಅಟ್ಟೆ ಚರ್ಚೆ ಮಾಡ್ಲಕತ್ತೀವಿ ನಾವು. ನೀವು ಹೇಳಿದ್ರಿ ಕರ್ನಾಟಕದಲ್ಲಿ 1,11,000 1 ಲಕ್ಷ, ಈಗ 28 ಆಯ್ತು ನೋಡ್ರಿ. ಅವ್ರು ಹೇಳಿದ್ 1,11,000, ಈಗ 1,28 ಮತ್ತೆ ಹೆಚ್ಚಾಗಿರ್ಬೇಕು. ನಮ್ಮ ಬಿಜಾಪುರಕ್ಕೆ ಬಂದಾಗ ಅವ್ರು ಹೇಳಿದ್ರು ಅಧ್ಯಕ್ಷರೇ 13,000 ಇತ್ತು, ಈಗ 16,500 ಆಗಿದೆ. ದಿವಸಕ್ಕೆ ದಿವಸ ಅದು ಎಷ್ಟು ಫಾಸ್ಟ್ ಬೆಳೀತದಂದ್ರೆ ಬಹುಶಃ ಯಾವುದೂ ಜಗತ್ತಿನಾಗ ಅಷ್ಟು ಫಾಸ್ಟ್ ಬೆಳಿಲಿಕ್ಕಿಲ್ಲ, ಅಷ್ಟು ವಿಸ್ತಾರಕ್ಕೂ ಹೋಗ್ತಾ ಇದೆ. ಎಲ್ಲ ರೈತರು, ಸಾಮಾನ್ಯ ರೈತರು, ಅವರು ಏನಾದ ಅಧ್ಯಕ್ಷರೇ, ಇವತ್ತು ಟ್ರಿಬ್ಯುನಲ್ನಲ್ಲಿ ಇವರು ಹೇಳಿದ್ರು ಜಡ್ಜ್ಗಳು ಬೇರೆ ಬೇರೆ ಜಾತಿ ಜಡ್ಜ್ಗಳು ಯಾರೂ ಇಲ್ಲ, ಎಲ್ಲ ಅವರೇ ಇರ್ತಾರೆ, ಒಂದೇ ಕಮ್ಯುನಿಟಿಯವರು. ಗುಲ್ಬರ್ಗಾದಲ್ಲಿ ವಫ್ ಟ್ರಿಬ್ಯುನಲ್ ಜಡ್ಜ್ ಬಂದು ಶ್ರೀನಿವಾಸನ್ ಅಂತ ಇದ್ದಾರೆ, ಮೈಸೂರಲ್ಲಿ ಗುರುರಾಜು ಅಂತ ಇದ್ದಾರೆ, ಗುರುರಾಜು ಅಂತ ಇದ್ದಾರೆ. ಎಲ್ಲಾ ಕಡೆ ಬೇರೆ ಮುಸ್ಲಿಂ ಅವ್ರು ಯಾರು ಇಲ್ಲ. ಯಾರು ಜಡ್ಜ್ ಇರ್ಬೇಕಂತ ನಾನು 4 ಜಡ್ಜ್ಗಳಿದ್ದಾರೆ, 4 ಜಡ್ಜ್ಗಳು ಹಿಂದೂಗಳು. ನಾವು ಸರ್ಕಾರ ಆಯ್ಕೆ ಮಾಡಕ್ಕಾಗಲ್ಲ, ಚೀಫ್ ಜಸ್ಟಿಸ್ ಆಯ್ಕೆ ಮಾಡೋದು. ನಾವು ಜಡ್ಜ್ಗಳು ನಾವು ಆಯ್ಕೆ ಮಾಡಕ್ಕಾಗಲ್ಲ. ಎತ್ತಲವ್ರೆ ಇಲ್ಲ, ನೀವೇ ಅಶೋಕ್ ಅವರೇ ಸಿಂಪಲ್ ಆಗಿ ಕೇಳ್ತಾ ಇರೋದು ಮಾಡೋದು ಸರ್ಕಾರ ಅಲ್ಲ ಪ್ರಶ್ನೆ ಕೊಡಿ. ಅಪಾಯಿಂಟ್ ಆಗ್ತಾರೆ ಈಗ ನಾ ಪ್ರಿಯಾಂಕಾ ಖರ್ಗೆ ಅವರಟ್ಟು ಬುದ್ಧಿವತ್ತಲ್ಲ. ಅಲ್ಲ, ನಿಮ್ಗೆ ಉತ್ತಮ ಸಲಹೆ ಕೊಟ್ಟಿದ್ದಾರೆ. ಸಲಹೆ ಅಲ್ಲ ಸರ್, ನೀವು ನಿಮ್ಗೆ ಸಹಾಯ ಮಾಡ್ತಾ ಇದ್ದೀನಿ ನಾನು. ಜಡ್ಜ್ ಹೆಂಗ್ ಅಪಾಯಿಂಟ್ ಆಗ್ತಾರೆ, ನಾವು ಅಪಾಯಿಂಟ್ ಮಾಡಿದೀವಿ. ಚೀಫ್ ಜಸ್ಟಿಸ್ ಮಾಡಿದಾರಾ? ಚೀಫ್ ಜಸ್ಟಿಸ್ ಮೇಲೆ ಭರೋಸೆ ಇಲ್ವಾ ಅಂತ ನೀವು ಹೇಳ್ಬಿಡಿ, ನಮ್ಗೇನಿದೆ. ಏನ್ ಹೇಳ್ತಾ ಇರೋದು? ನಿಮ್ಮ ವಕಫ್ ಆಕ್ಟ್ದಲ್ಲಿ ಏನಿದೆ ಹೇಳಿ ಸರ್, ನೀವು ಹೇಳಿ, ಗೊತ್ತಿಲ್ಲ, ನೀವು ಹೇಳಿ. ವಕ್ಫ್ ಮೆಂಬರ್ಸ್ ಟ್ರಿಬ್ಯುನಲ್ ಮೆಂಬರ್ಸ್ ಹೆಂಗ್ ಅಪಾಯಿಂಟ್ ಆಗ್ತಾರೆ? ಚರ್ಚೆ ಮುಗಿಸ್ಲಿ. ಸಂಪೂರ್ಣವಾಗಿ ತಪ್ಪು ಬಗ್ಗೆ ಮಾತಾಡ್ತಿದ್ದಾರೆ, ಪ್ರಾಕ್ಟಿಕಲ್ ನೋ ಪ್ರಾಬ್ಲಮ್. ಅಧ್ಯಕ್ಷರೇ, ಗೊತ್ತಿಲ್ಲ ಅಂದ್ರೆ ಇವ್ರನ್ನ ಕೇಳಿ. ಆಯ್ತು, ಸರ್ಕಾರ ಕೊಡ್ಬೇಕಾದವ್ರ ಉತ್ತರ ಅವ್ರಿಗೆ ಗೊತ್ತಿಲ್ಲ. ಮಾಡಿದ್ದು ನಾವು ನಾವು ಪ್ರಶ್ನೆ ಮಾಡ್ತೀವಿ, ಉತ್ತರ ನೀವು ಕೊಡಿ. ಪ್ರಶ್ನೆ ಮಾಡೋದಕ್ಕೂ ಸ್ವಾಮಿ, ನೀವು ಪ್ರಿಯಾಂಕಾ ಅವರೇ, ಅಶ್ವಥ್ ನಾರಾಯಣ ಮಾತನ್ನು ಮುಗಿಸಿ ಬೇರೆ 4 ಸದಸ್ಯರಿದ್ದ ಮಾತಾಡ್ಲಿಕ್ಕೆ. ಅಧ್ಯಕ್ಷರೇ, ಇವತ್ತು ವಕಫ್ ಈ ರೀತಿ ಆದ್ರೆ ಮತ್ತೆ ಯಾರು ಕೂಡ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ಲಿಕ್ಕೆ ಇಲ್ಲ. ಇವತ್ತು ವಕಫ್ನಲ್ಲಿ ಮತ್ತೆ ನಾನು ಅವಕಾಶ ಕೊಡ್ಲಿಕ್ಕಿಲ್ಲ, ನೀವು ಪ್ರತಿಭಟನೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಅಧ್ಯಕ್ಷರೇ, ಟೈಮ್ ವೇಸ್ಟ್ ಮಾಡೋದಿಲ್ಲ. ನಾನು ಮಾತಾಡ್ತಿರು, ನಾವೇನಾರು ಅಡಚಣೆ ಮಾಡಿದ್ವಾ ಸರ್? ಆಯ್ತು, ಕೇಳಿ ಸರ್, ನಿಜವಾಗ್ ಮಾತಾಡ್ತಿರು. ಇವ್ರು ಒಂದೊಂದಕ್ಕೆ ಹೇಳ್ತಾ ಇರ್ತಾರೆ. ಏನ್ ಪ್ರಾಬ್ಲಮ್? ಅಲ್ಲ ಅಲ್ಲ ಮಾತಾಡಿದೆಲ್ಲ ಕರೆಕ್ಟ್ ಇದ್ದ, ಮಾತಾಡಿದೆಲ್ಲ ಕರೆಕ್ಟ್ ಇದ್ದ. ಅಲ್ಲ, ಯಾವ್ದು ಸರ್ಕಾರ ಸ್ಟೇಟ್ಮೆಂಟ್ ಯಾವ್ದಿದೆ ತಪ್ಪು ಹೇಳಿ ಸರ್, ಯಾವ್ದು ತಪ್ಪಿದೆ?
ನಾವು ಕೇಳೋಣ. ಸರ್ಕಾರಿ ಸ್ಟೇಟ್ಮೆಂಟ್ ಆಗಿರೋ ನಾವು ಒಪ್ಕೊಂಡ್ಬಿಡ್ತೀವಿ. ಮತ್ತೆ ಸರ್ಕಾರ ಅಗತ್ಯ ನಿಮ್ಮ ಅದನ್ನು ಮಾಡೋಣಂತೆ. ರಿಜ್ವಾನ್ ಹೇಳಿದೆಲ್ಲ ಸರ್ಕಾರ ಅಟೆನ್ಷನ್ ಡಿವಿಯೇಟಿಂಗ್ ಏನ್ ಅಗತ್ಯ ಉಂಟದಲ್ಲ ಕಾಯ್ತಿದ್ದಾರೆ. ನೀವೇ ಡಾಕ್ಯುಮೆಂಟ್ಸ್ ಸಹಿತ ಮಾತಾಡ್ತಾ ಇದ್ದಾರೆ. ಆ ಡಾಕ್ಯುಮೆಂಟ್ ಉತ್ತರ ಕೊಡ್ಲಿ ಮುಂದೆ ಮಧ್ಯೆ ಯಾರು ಮಾತಾಡ್ತಾರೆ. ಡಾಕ್ಯುಮೆಂಟ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವ್ರು ಯಾವಾಗ ಮಾತಾಡೋರು. ಅಧ್ಯಕ್ಷರೇ, ನೀವು ಒಂದು ಕೆಲಸ ಮಾಡ್ರಿ, ಕೃಷ್ಣ ಬೈರೇಗೌಡರು ಈ ಪ್ರಿಯಾಂಕಾ ಖರ್ಗೆ ಇಬ್ಬರನ್ನ ಸುಮ್ಕೊಂಡಿಸ್ಬಿಟ್ರಿ, ಸದನ ತಾನೇ ಚಲೋ ನಡೀತಾರೆ. ಎಲ್ಲದಕ್ಕೆ ಎದ್ದು ನಿಂತಿರ್ತಾರ್ರಿ. ಏನ್ ಕೆಲಸ ಇಲ್ಲ ಇವ್ರಿಗೆ. ತಮ್ಮ ಇಲಾಖೆದಂತೂ ಬಿಡುದು ಎಲ್ಲದ್ರಾಗೂ ಬಾಯಿ ಹಾಕೋರು. ಯಾಕಂದ್ರೆ ಭಯಂಕರ ಶಾನೆ ತೊಗೊಂಡ್ಬಿಟ್ಟಾರ. ಸೀಟ್ ಅಲ್ರಿ, ಅವ್ರು ಇಬ್ಬರೇ ಪ್ರಾಬ್ಲಮ್ ಅದ ರೀ ಸದನಕ್ಕೆ. ಅವ್ರ ಬಾಯಿ ಜೋರ್ ಐತಿ ಮತ್ತು ಮ್ಯಾಗೆಲ್ಲ ಲಿಂಕ್ ಅದಾವ. ಹಿಂಗಾಗಿ ಕಂಟಿನ್ಯೂ ಮಾಡಿ. ಸುಳ್ಳು ನಾ ಹೇಳೇನ್ರಿ ಪ್ರಿಯಾಂಕಾ ಖರ್ಗೆ, ನೀವು ಮುಂದುವರಿಸಿ. ಸುಳ್ಳು ನಾ ಹೇಳಿಲ್ಲ. ನಾನು ನೀವು ಕಂಟಿನ್ಯೂ ಮಾಡಿ. ನಾನು ಸಾಹೇಬ್ರೆ ನಿಮ್ಮ ಮತ್ತೆ ಕೃಷ್ಣ ಬೈರೇಗೌಡರಿಗೆ ಮಾತಾಡೋದಕ್ಕೂ ಮೊದಲು ಅಧ್ಯಕ್ಷರೇ ಬಗ್ಗೆ ಆಡಿರ್ತಕ್ಕಂಥ ಮಾತು ಬಗ್ಗೆ ಸದನದಲ್ಲಿ ಕ್ಷಮೆ ಕೋರಿ ಏನು ಬಸವಣ್ಣನವರು ಕೆರೆಗಾರರು ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದೀರಾ, ಅದಕ್ಕೆ ಮೊದಲು ಕ್ಷಮೆಯನ್ನು ಕೋರಿ. ಸುಳ್ಳು ಮಾತುಗಳನ್ನ ಆಡೋದ್ ಬಿಟ್ಟು ನಿಮ್ ಬಾಯಿ ತಪ್ಪು ಮಾತಿಗೆ ಮೊದಲು ಕ್ಷಮೆ ಕೋರ್ರಿ. ಆನಂದ್ ಅವ್ರು ಯಾಕೆ ಮಾತಾಡ್ತೀನಿ ನೀವು ಕೂತ್ಕೊ ಮಾತಾಡಿ ಮುಗಿಸ್ಲಿ. ಅವರು ಬಸವಣ್ಣವ್ರ ಬಗ್ಗೆ ತಪ್ಪು ಮಾತಾಡಿದ್ದಾರೆ. ರಾಜ್ಯಕ್ಕೆ ಈ ಸದನದ ಬಗ್ಗೆ ಮೊದಲು ಕ್ಷಮೆ ಕೋರ್ಲಿ. ಎಲ್ಲರಿಗೂ ಕೂಡ ಯಾವ ವಿಚಾರಗಳಿಗೆ ಮಾತಾಡಬೇಕಂತ ಯೋಗ್ಯತೆ ಬುದ್ಧಿವಂತರು ಮತ್ತೆ ಅಂತ ಸಾಮಾಜಿಕ ಅಧಿಕಾರ, ಸಂವಿಧಾನದ ಅಧಿಕಾರ ಬಸವಣ್ಣನವರು ಆಡಿರ್ತಕ್ಕಂಥ ಮಾತು ತಪ್ಪು ಮಾತು. ಅದಕ್ಕೆ ಬಸವನಗೌಡ ಎತ್ತಳವರು ರಾಜ್ಯದ ಜನತೆಗೆ ಈಗ ನೀವು ಸುಮ್ಮನೆ ಗೊತ್ತವ್ರು ಮಾತಾಡ್ತಾರೆ. ಮಾತಾಡಿ ನೀವು ನೋಡ್ರೆ ಈಗ ಬಸನಗೌಡ್ರೆ, ಪ್ರಿಯಾಂಕಾ ಖರ್ಗೆ ಮತ್ತು ಕೃಷ್ಣ ಬೈರೇಗೌಡರು ದೇ ಆರ್ ದಿ ಪಾರ್ಟ್ ಆಫ್ ದಿ ಕ್ಯಾಬಿನೆಟ್. ಎವ್ರಿ ರೈಟ್ ಟು ಸ್ಪೀಕ್ ಆನ್ ಬಿಹಾಫ್ ಮಾಡ್ತಾರೆ. ಏನ್ ಬೇಕಾದ್ರೆ ಮಾತಾಡೋದು. ನೋಡಿ ಬಸನಗೌಡ್ರೆ, they are very well informed minister. They have a right to speak. They have right to speak. ಟ್ರಿಬ್ಯುನಲ್ ದಲ್ಲಿ ಒಬ್ಬ ಸಾಮಾನ್ಯ ರೈತ ಅಲ್ಲಿ ಕೈ ಕಟ್ಟು ಅವರು ಕಾನೂನು ಮಾತಾಡ್ತಾರಲ್ಲ ತಪ್ಪು. ಇವರಿಗೆ ಹೊಡಿತಾರಲ್ಲ ಇದ್ರ ಎಕ್ಸ್ಪ್ರೆಸ್ ಹೊಡೆಯಕ್ ಬಿಟ್ಬಿಡ್ಬೇಕು. ಆ ರೈತ ಎಕ್ಕೋಬೇಕು, ಇದು ನನ್ನ ಜಮೀನತ್ತ ಅವನೇ ಪ್ರೂಫ್ ಮಾಡ್ಬೇಕು. ಟ್ರಿಬ್ಯುನಲ್ ದಲ್ಲಿ ಯಾವ ದಾಖಲೆ ಇಲ್ಲ. ಇವ್ರು ಹೇಳ್ತಾರಲ್ಲ ಅದು ಅಲ್ಲಾಗ ಆಸ್ತಿ ಬಿಟ್ಟಿದ್ದು, ಅದು ನಮ್ಮದ ಆಸ್ತಿ ಅಂತ ಹೇಳಿ. ಏನ ತಾಮ್ರ ತಗಡದ ಏನಾರ ಅದಾವೇನ್ರಿ? ಎದ್ರ ಮ್ಯಾಗಾರ ಇಂಥ ಆಸ್ತಿ ಇಂಥ ದಿವಸ ವಕಫ್ ಬಿಟ್ಟು ಕೊಟ್ಟಿನ ಏನ್ ದಾಖಲೆ ಇದೆ ನಿಮ್ಮಲ್ಲಿ? ನೀವು ಬೇಕಾದಂಗ ಮಾಡ್ಕೊಂಡ್ರಿ, ನಿಮಗ್ ಬೇಕಾದಂಗ ನೀವು ಚರ್ಚೆಗೆ ನಾನು ಸಿದ್ಧ. ಬನ್ನಿ ನನ್ನ ಕೊಡಿ. ಯಾವ ದಾಖಲೆ ಯಾರು ನಿಮ್ಗ ನಾನು ಮಂತ್ರಿ ಅವರ ಮುಗಿಸ್ಲಿ. ಮತ್ತೆ ಸುಮ್ಮನೆ ಅಧ್ಯಕ್ಷರೇ, ಇವತ್ತು ಯಾವುದೋ ಫೇಕ್ ಒಂದು ನೋಟಿಸ್ ಕೊಟ್ಟು ರೈತರನ್ನ ಬೆದರಿಕೆ ಹಾಕುವಂಥದ್ದು, ಮಠ ಮಂದಿರಗಳನ್ನ ಇವತ್ತು ವಕಫ್ ಅಂತೇಳಿ ಆಸ್ತಿ ಸೇರಿಸುವಂಥದ್ದು. ಕರ್ನಾಟಕ ಸರ್ಕಾರದ ಆಸ್ತಿನೇ ಎಲ್ಲ, ನಾವು 1 ಇಂಚು ಸರ್ಕಾರದ ಆಸ್ತಿ ತಗೊಂಡಿಲ್ಲ ಅಂತಾರೆ. ಈ ದೇಶದಲ್ಲಿರುವಂತಹ ಪ್ರತಿ ಇಂಚು ಅದು ಭಾರತ ಸರ್ಕಾರದ್ದು,
ಅದು ಕರ್ನಾಟಕ ಸರ್ಕಾರದು, ಅದು ನಮ್ಮ ದೇಶದ ಅಂತ ನಾ ಈ ಸಂದರ್ಭದಾಗ ಹೇಳಕ್ ಬಯಸ್ತಾ ಇದ್ದೀನಿ ಬಂಧುಗಳೇ. ಅಧ್ಯಕ್ಷರೇ, ಇವತ್ತು ಬಹಳಷ್ಟು ಇಲ್ಲಿ ನೀವು ಇದನ್ನ ಅನುಭವ ಮಂಟಪ, ನಮ್ಮ ಬಸವಣ್ಣವ್ರ ಬಗ್ಗೆ, ಅಲ್ಲಿದಿಂದ ಅಲ್ಲಂ ಪ್ರಭುಗಳ ಬಗ್ಗೆ, 770 ಶರಣರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ರಿ. ಆ ಅನುಭವ ಮಂಟಪ ಎಲ್ಲಿದೆ ಅಧ್ಯಕ್ಷರೇ? ನೀವು ಒಂದು ಫೋಟೋ ಹಾಕಿದ್ರಿ, ಫೋಟೋ ಮ್ಯಾಗೆ ಒಂದು ದಿವಸ ಕತ್ತಿ ಹೊಡೆದ್ರಿ. ಆದ್ರೆ ಅನುಭವ ಮಂಟಪ ಒರಿಜಿನಲ್ ಎಲ್ಲಿತ್ತು? ಅದು ಇವತ್ತು ಯಾವ ಸ್ಥಿತಿ ಒಳಗಿದೆ? ಈಗ ಅದನ್ನು ವಕಫ್ ಆಗಿದೆ, ಪೀರ್ ಬಾಷಾ ದರ್ಗಾ ಆಗಿದೆ. ನೀವು ಇಲ್ಲೊಂದು ಫೋಟೋ ಹಾಕೋದ್ರಿಂದ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅನುಭವ ಮಂಟಪ ಇವತ್ತು ಒಂದು ದರ್ಗಾ ಆಗಿ ಪರಿವರ್ತನೆ ಆಗಿದೆ. ಅಲ್ಲಿ ಗೋ ಹತ್ಯೆ ನಡೀತಾ ಇದೆ. ನಿಮಗೇನಾದ್ರೂ ನಿಜವಾಗಿ ಬಸವಣ್ಣವ್ರ ಬಗ್ಗೆ ನೀವು ಹೇಳಿದ್ರಲ್ಲ, ಬಸವಣ್ಣ ಬಗ್ಗೆ ನಾನು ತಪ್ಪು ಹೇಳಿದ್ರಲ್ಲ ಶಾಸಕರು, ಇಲ್ಲಿ ಸರ್ವಜ್ಞ ಒಂದು ಮಾತಾಡ್ತಾನೆ, ಹೇಳ್ಬೇಕಾಗ್ತದೆ, ಸ್ಪಷ್ಟೀಕರಣ ಕೊಡ್ಬೇಕಾಗ್ತದೆ. ಸರ್ವಜ್ಞ ಹೇಳ್ತಾನೆ ಅಧ್ಯಕ್ಷರೇ, ನೊಂದು ರಾಜ್ಯವನ ನಂದಿಯ ಹೆಸರಿನವ, ನಂದಿ ಅಂದ್ರೇನು? ಬಸವಣ್ಣ. ನಂದಿಯ ಹೆಸರಿನವ ನೊಂದು ರಾಜ್ಯವನ್ನ ಆಳಿ, ಬಂಧನ ಪಟ್ಟು ಭಯಪಟ್ಟು ನೀರಿನೋಳು ಸಂದು ಹೋದಾನು ಸರ್ವಜ್ಞ. ಏನಾಯ್ತು? ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಅವತ್ತಿನ ಮೇಲ್ವರ್ಗದ ಜನ ಅಂತರ್ಜಾತಿ ವಿವಾಹ ಮಾಡಿಸಿದ್ರಿಂದ ರೊಚ್ಚಿಗೆದ್ದು ಕ್ರಾಂತಿ ಆಯಿತು, ಕಲ್ಯಾಣ ಕ್ರಾಂತಿ. ಬಸವಣ್ಣವ್ರನ್ನ ಶರಣಾರ್ಥಿ ಏನು ನಾವು ಶರಣರಿದ್ರಲ್ಲ, ಬೆನ್ನು ಹತ್ತಿ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಬಸವಣ್ಣವರು ಕೂಡಲ ಸಂಗಮಕ್ಕೆ ಬಂದರು. ಅಲ್ಲಿ ಏನಾಯ್ತು ಅನ್ನೋಂಥ ಘಟನೆಯನ್ನು ಸರ್ವಜ್ಞ ಹೇಳಿದ್ದಾನೆ. ಯಾವಾಗ ಅಂತರ್ಜಾತಿ ವಿವಾಹ ಮಾಡಿದ್ರು, ಜಾತಿಲಿರುವಂಥ ಅಸ್ಪೃಶ್ಯತೆಯನ್ನು ತೆಗಿಲಿಕ್ಕೆ ಬಸವಣ್ಣವರು ದೊಡ್ಡ ಒಂದು ಹೋರಾಟ ಏನಿತ್ತು. ಅವ್ರ ಕೊನೆಗೆ ಒಬ್ಬ ದಲಿತ ವರನಿಗೆ ಬ್ರಾಹ್ಮಣರ ಕನ್ಯೆಯನ್ನು ಮಾಡಿದ್ದಕ್ಕೆ ಒಂದು ದೊಡ್ಡ ಕ್ರಾಂತಿ ಆಯಿತು. ಆ ಕ್ರಾಂತಿ ಹಿನ್ನೆಲೆಯಲ್ಲಿ ಬಿಜ್ಜಳ ದೊರೆ ಆ ಬಸವಣ್ಣವ್ರನ್ನ ಎಲ್ಲಿದ್ರು ಹುಡುಕಿ ಇದು ಮಾಡತ್ತ ಹೇಳಿದಾಗ ಬಸವಣ್ಣವರಿಗೆ ಮತ್ತೊಂದು ಆಪ್ಷನ್ ಇರಲಿಲ್ಲ. ಸತ್ಯ ಇದು ನಮ್ಮ ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಮನಿ ಮಾತಾಗಿದೆ. ಅದನ್ನು ಬಿಟ್ಟು ನಾ ಏನು ಹೇಳಿಲ್ಲ ಅಧ್ಯಕ್ಷರೇ. ಬಸವಣ್ಣವ್ರು, ನನ್ನ ಹೆಸರೇ ಬಸವಣ್ಣ ಐತಿ. ನಮ್ಮ ಮನ್ಯಾಗ ಇಡೀ ಕುಟುಂಬದಾಗ ಒಬ್ಬರೇ ಬಸವನಗೌಡ ಇರ್ತಾರೆ. ಆಯ್ತು ಹೋಗುವ. ಅದಕ್ಕೆ ಇವತ್ತು ನಮ್ಮ ರಾಯರೆಡ್ಡಿ ಅವರು ಅವ್ರಿಗೆ ಅಭಿನಂದನೆ. ಯಾಕಂದ್ರೆ ಅವ್ರು ಹೇಳಿದ್ರು ವಕಫ್ ಅಮೆಂಡ್ಮೆಂಟ್ ಮಾಡ್ರಿ ಅಂತೇಳಿ. ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮುಗೀತಾ ವಕಫ್ ಹೇಳಕತ್ತೀನಿ. ಜಾಯಿಂಟ್ ವಕಫ್ ಅಮೆಂಡ್ಮೆಂಟ್ ಮಾಡುವುದ್ರ ಸಲುವಾಗಿ ಬಸವನಗೌಡ್ರೆ, ನನ್ನ ಹೆಸರು ಬಸವರಾಜೆ. ನೀವು ಪಕ್ಕ ಬಸವಣ್ಣ ತಿಳ್ಕೊಳ್ರಿ. ಲೋಕಸಭೆಯಲ್ಲಿ ಏನು ಅಮೆಂಡ್ಮೆಂಟ್ ಬಿಲ್ ಇವತ್ತು ತಂದಾರಲ್ಲ, ಅದು ತಂದ ಉದ್ದೇಶ ಈ ವಕಫದಲ್ಲಿ ಏನೇನು ತಿದ್ದುಪಡಿ ಆಗಬೇಕು. ಯಾರ್ದೋ ಆಸ್ತಿ ಟ್ರಿಬ್ಯುನಲ್ ಮುಂದೆ ಹೋದರೆ ರೈತನಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ವಾಪಸ್ ಮತ್ತೆ ತಹಸೀಲ್ದಾರು, ಎಸಿ, ಸರ್ಕಾರ ಏನ್ ಮಾಡ್ಬೇಕು ಹೇಳಿ. ಕರ್ನಾಟಕ ಹೈಕೋರ್ಟ್ ಜಮೀರ್ ಅವರೇ ಅವರೇ ಮಾಡಲಿಕ್ಕೆ ಜಮೀರ್ ನಿಮ್ದೆಲ್ಲ, ನಾವು ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ. ಜಮೀರ್ ಫಿನಿಶ್ ಅವ್ರು ಮಾತಾಡಿ ಮುಗಿಸ್ಲಿ. ನಿಮಗೆ ಆಟ ಕೈತಂದ್ರೆ ಸರ್ಕಾರ ಎಲ್ಲ ಕೂಡಿ ನಾವು ರೆಸಲ್ಯೂಷನ್ ಮಾಡೋದು ನಾಳೆ ಸೋಮವಾರ. ಆಯ್ತು. ಕೇಂದ್ರ ಸರ್ಕಾರ ತರುವಂತ ತಿದ್ದುಪಡಿಗೆ ಸರ್ವಾನುಮತದಿಂದ ಹೀಗೆ ಮಾಡೋದು. ಬೇಕಾದ್ರೆ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ರೆ ಆಯ್ತು. ನಮ್ದು ಅಧ್ಯಕ್ಷರೇ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಬಂದಿದ್ರು ಬಿಜಾಪುರಕ್ಕೆ. ಅಧ್ಯಕ್ಷ ಜಗದಂಬಿಕಪ್ಪ, ಸರ್ಕಾರದ ಯಾವುದೇ ವ್ಯವಸ್ಥೆ ಇಲ್ಲ, ನಾವು ಹೆಲಿಕಾಪ್ಟರ್ ಮಾಡಿದ್ವಿ, ನಾವು ಇದು ಮಾಡಿ ವ್ಯವಸ್ಥೆ ಮಾಡಿದ್ವಿ, ನಾಳೆ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಆಗಬಾರ್ದತ್ತೆ. ಇಲ್ಲೆಲ್ಲ ನಾವು ಮಾಡಿದಂಥ ಡಾಕ್ಯುಮೆಂಟ್ಸ್ಗಳು ಸುಮಾರು 2,500 ಪೇಜಿನ ಡಾಕ್ಯುಮೆಂಟ್ಸನ್ನು ಜಗದಂಬಿಕಾ ಪಾಲ್ ಅವರು ದಿಲ್ಲಿಗೆ ಹೋಗಿ ಆ ಕಮಿಟಿಗೆ ಕೊಟ್ಟು ಸುಮಾರು 2 ಗಂಟೆ ಅಲ್ಲಿನ ಆಫೀಸರ್ಸ್, ಜಾಯಿಂಟ್ ಸೆಕ್ರೆಟರಿ, ಅಂಡರ್ ಸೆಕ್ರೆಟರಿ ಜೊತೆಗೆ ಅವ್ರು ಹೇಳಿದ್ರು ಇಷ್ಟು ವಕಫ್ ಆ್ಯಕ್ಟ್ದು ಒಂದು ಭಯಾನಕ ಇದೆ ಅನ್ನೋಂಥ ನಮಗೂ ಮಾಹಿತಿ ಇರಲಿಲ್ಲ. ಭಾಳ ಒಳ್ಳೇದು ಮಾಡಿದ್ರಿ ಅಂತ ಹೇಳಿ. ಅಂದ್ರೆ ಅಧ್ಯಕ್ಷರೇ, ಇದ್ರೊಳಗೆ ನಾವು ಯಾರೂ ನಾ ಕೈ ಮುಗಿದು ಕೇಳ್ಕೊತೀನಿ, ಇದೊಂದು ದೊಡ್ಡ ಕರಾಳ ಶಾಸನ ಇದೆ. ಇದನ್ನೇನಾದರೂ ಹೇಳ್ತಾರೆ. ಇವತ್ತು ನಮ್ಮ ಬಗ್ಗೆ ಮಾತಾಡಿದ್ರು ನಮ್ಮ ಇವರು, ಇಲ್ಲ ಇವ್ರು ಹಿಂಗೆ ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದಾರೆ. ಮೊನ್ನೆ ಭಾರತೀನಗರದಲ್ಲಿ ಒಂದು ಸಭೆ ಆಯ್ತಾರೆ ಅಧ್ಯಕ್ಷರೇ. ಏನು ಧಮಕಿ ಕೊಟ್ಟರು? ನಿಮ್ಮನ್ನ ಸಂಸದ, ಪಾರ್ಲಿಮೆಂಟು, ಅಸೆಂಬ್ಲಿ
ನಿಮ್ದು ಇರ್ಬೋದು, ಸಡಕ್ ಹಮಾರಾ ಹೇ. ಆಯ್ತು, ಮುಗಿಸಿ. ನಿಮ್ದು ಹೊರಗೆ ಬಿಡುದಿಲ್ಲ ಅಂತ ಹೇಳಿದ್ರು. ಆಯ್ತು, ಮಾತಾಡಿದಾಗ ನಾವೇನ್ ಮಾತಾಡಿದ್ವಿ? ಯಾಕೆ ಹೇಳಿದ್ರು, ನಾವು 5 ಲಕ್ಷ ಜನರಿಗೆ ಸೇರಿಸಿ ಇದನ್ನ ನಾವು ನೋಡ್ಕೋತೀವಿ ಅಂತ ಹೇಳಿದ್ರು. ಈ ರೀತಿ ಭಾರತದಲ್ಲಿ ನಮ್ಮ ಜಗದಂಬಿಕಾ ಪಾಲ್ ಹೇಳಿದ ಅಧ್ಯಕ್ಷರೇ, ಇವತ್ತು ಪಾರ್ಲಿಮೆಂಟ್ ಏನ್ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಇದೆಯಲ್ಲ, ಅಲ್ಲಿ ಈಗ ಎಷ್ಟು ಜನ ಕ್ಲೇಮ್ ಮಾಡ್ತಾ ಇದ್ದಾರೆ? ಕಾನೂನು ಮಂತ್ರಿ ಹೇಳಿದ್ದು ಪಾರ್ಲಿಮೆಂಟ್ನಲ್ಲಿ 9.5 ಲಕ್ಷ. ಇವತ್ತು ಆಯಾ ಸಂಘಟನೆಗಳು ಬಂದು ಕ್ಲೇಮ್ ಮಾಡ್ತಾ ಇರೋದು ಯಾಕಂದ್ರೆ 39 ಲಕ್ಷ ಎಕರೆ ಭಾರತದಲ್ಲಿ ಕ್ಲೇಮ್ ಮಾಡ್ತಾ ಇದೆ. ಅಂದ್ರೆ ಇದು ಎಷ್ಟು ಭಯಾನಕವಾದಂತ ಕಾನೂನಿದೆ. ಇದರಿಂದ ನಮ್ಮ ದೇಶ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಮಠ ಮಂದಿರಗಳು ಸುರಕ್ಷಿತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ದಲಿತ ಜನಾಂಗ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಮಠ ಮಂದಿರಗಳು ಸುರಕ್ಷಿತವಾಗಿ ಸಾಧ್ಯ ಇಲ್ಲ, ಮುಸ್ಲಿಂ ರೈತರು ಸಹ ಸುರಕ್ಷಿತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೆಲವೊಂದು ಜನ ಜಮೀರ್ ಅಹಮದ್ ಖಾನ್ ಅವರು ಒಪ್ಕೊಂಡಾರ, 90% ಮುಸ್ಲಿಂ ಲೀಡರ್ಗಳೇ ಇದರ ಲಾಭ ಹೊಡಿತಾ ಇದ್ದಾರೆ. ಹಂಗಾದ್ರೆ 10% ಯಾರ್ಯಾರು ಅದಾರ? ಅವ್ರು 10% ಹಿಂದೂಗಳು ಇರಬೇಕಲ್ಲ, ಅವ್ರು ಯಾವ ಅನ್ನುವಂಥ ಮುಖವಾಡ ನೀವು ಬೀಜ ಹೊರಗೆ ತೆಗಿಬೇಕಲ್ಲ, ನಿಮ್ಮ ಮುಸ್ಲಿಂ ಜನಾಂಗದವ್ರಿಗೆ ಹೇಳಬೇಕಲ್ಲ, ಇದು ನಮಗೇನು ಲಾಭ ಆಗಿಲ್ಲ, ಇದು ಕೇವಲ ಪಠ್ಯಭದ್ರ ಹಿತಾಸಕ್ತಿಗಳು ಇದರ ಲಾಭ ತಗೋತಾ ಇದ್ದಾರೆ. ಇದನ್ನೇ ಅದೇ ಯಾರವರು ಅನ್ವರ್ ಮಾನಪ್ಪಾಡಿ ವರದಿ ಕೊಟ್ಟರು ಅಧ್ಯಕ್ಷರೇ, 27,000 ಎಕರೆ ಈ ರೀತಿ ಅಕ್ರಮ ಆಗಿದೆ ಅಂತ ಹೇಳಿ 2,70,000 ಕೋಟಿ ರೂಪಾಯಿ ಆಸ್ತಿ ಇವತ್ತು ದುರುಪಯೋಗ ಆಗಿದೆ ಅಂತ ಹೇಳಿ. ಅದಕ್ಕೆ ನಾನು ಮುಖ್ಯಮಂತ್ರಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ, ನೋಟಿಸ್ ಕೊಡಲಾರದೆ ಇರುವಂತ, ಈ ನೋಟಿಸ್ ಕೊಟ್ಟಿದ್ದು ಇಂಥ ವಾಪಸ್ ತಗೊಂಡಿಲ್ಲ ಮುಖ್ಯಮಂತ್ರಿಗಳೇ, ನಾವು ನೋಟಿಸ್ ವಾಪಸ್ ತಗೊಂಡಿವತ್ತು ಅವ್ರಿಗೆ ತಿಳಿಸಲ್ಲ. ಪಾಪ ಎಲ್ಲ ರೈತರಲ್ಲಿ, ಮಠಾಧೀಶರಲ್ಲಿ, ಗುಡಿಗುಂಡಾರದಲ್ಲಿ ಒಂದು ಭಯ ಕಾಡ್ತಾ ಇದೆ. ತಾವು ಮುಖ್ಯಮಂತ್ರಿಗಳೇನು ಆದೇಶ ಮಾಡಿದ್ದೀರಿ, ಎಲ್ಲ ಜಿಲ್ಲೆದು ನೀವು ರಿವ್ಯೂ ಮೀಟಿಂಗ್ ಮಾಡಿ ಎಷ್ಟು ನೋಟಿಸ್ ಕೊಟ್ಟಿದ್ರಿ, ಎಷ್ಟು ವಾಪಸ್ ತಗೊಂಡ್ರಿ. ವಿದೌಟ್ ನೋಟಿಸ್ ಇವತ್ತು L1 ನಂಬರ್ ಇದು ಕಾಲಮ್ ನಂಬರ್ L1ದಾಗ ಸೇರಿಸ್ಬಿಟ್ಟಿದ್ದಾರೆ. ಅದಕ್ಕೆ ದಯವಿಟ್ಟು ಇದನ್ನ ಯಾವುದೋ ಒಂದು ಜನಾಂಗದ ವಿರುದ್ಧ ನಾವು ಮಾಡ್ತಾ ಇಲ್ಲ, ಇಡೀ ದೇಶದ ಹಿತದೃಷ್ಟಿಯಿಂದ ಮಾಡ್ಲಕತ್ತೀವಿ. ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರು ಬಹಳ ದೊಡ್ಡ ವಿವರವಾಗಿ ಇಡೀ ರಾಜ್ಯದ ಬೀದರ್ನಿಂದ ಹಿಡಿದು ಚಾಮರಾಜನಗರವಾಗಿನ ಸ್ಥಿತಿ ಹೇಳಿದ್ದಾರೆ. ಅದಕ್ಕೆ ನಾವು ವಿನಂತಿ ಮಾಡ್ಕೊತೀವಿ ಸರ್ಕಾರಕ್ಕೆ, ಇದು ಯಾವುದೋ ಪ್ರತಿಷ್ಠೆಗೆ ಬೀಳ್ಬೇಡ್ರಿ, ಯಾವ ಬಸವರಾಜರೇ ಹೇಳ್ಯಾರಲ್ಲ, ಇದು ಅಮೆಂಡ್ಮೆಂಟ್ ಮಾಡಲಿಕ್ಕೆ ನಮ್ದು ಸ್ವಾಗತ ಮಾಡ್ತೀವಿ ಏನು ಹೇಳ್ಯಾರಲ್ಲ, ಅದನ್ನೇ ಅಸೆಂಬ್ಲಿಯಲ್ಲಿ ನಾವು ಪಾಸ್ ಮಾಡಿ ಕಳಿಸೋಣ. ಅದೇ ರೀತಿ ನಾವು ಬಸವ ಕಲ್ಯಾಣದಲ್ಲಿ ಏನು ಜಗತ್ತಿನ ಏನು ನಮ್ಮ ಅನುಭವ ಮಂಟಪ ಇತ್ತು, ಅದನ್ನ ಮತ್ತೊಮ್ಮೆ ಅನುಭವ ಮಂಟಪ ನಿರ್ಮಾಣ ಮಾಡಿ ನಿಜವಾಗಿ ನಿಮ್ಮ ಬಸವಣ್ಣವ್ರ ಬಗ್ಗೆ, ನಿಜವಾಗಿ ಅನುಭವ ಮಂಟಪದ ಬಗ್ಗೆ ನಿಮ್ಗೆ ಕಳಕಳಿದ್ರೆ, ನಿಮ್ಮದೇನಾದ್ರೂ ಧೈರ್ಯ ಇದ್ರೆ ದಯವಿಟ್ಟು ನಮ್ಮ ಬಸವಣ್ಣವರ ಅನುಭವ ಮಂಟಪವನ್ನು ನಮ್ಮ ಜನಾಂಗಕ್ಕೆ ಬಿಟ್ಟು ಕೊಡ್ಬೇಕಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಕೊಡ್ತಾನೆ ಈಗ ಎಲ್ಲರಿಗೂ ಕೊಡುವ, ಯಾಕೆ ಗಡಿಬಿಡಿ ಮಾಡ್ತೀನಿ? ಎಲ್ಲ ಕಾಯ್ತು ಕೂತ್ಕೊಳ್ಳಿ, ಎಲ್ಲರಿಗೂ ಕೊಡುವ. ಈಗಾಗಲೇ ಬಹಳಷ್ಟು ಜನ ತಾವೆಲ್ಲ ಮಾತಾಡಿದಿರಿ, ಇನ್ನು ಕೂಡ ಕೆಲವರು ಕೂಡ ಮಾತಾಡ್ಲಿಕ್ಕಿದೆ, ಈ ಕಡೆ ಕೂಡ ಮಾತಾಡ್ಲಿಕ್ಕಿದ್ದಾರೆ, ಈ ಕಡೆ ಮಾತಾಡ್ಲಿಕ್ಕಿದೆ, ನಿಮ್ಗೆಲ್ಲರೂ ಕೂಡ ಮಾಹಿತಿ ಇದೆ ಅಂತೆಲ್ಲ ಕೂಡ ಗೊತ್ತಿದೆ ನನಗೆ. ಅದೇ ದಯವಿಟ್ಟು ತಾವೆಲ್ಲ ಸಹಕರಿಸಿ.